ಇತ್ತೀಚೆಗೆ ನಿಮಗೋಸ್ಕರ ಒಂದು ವಿಡಿಯೋ ಮಾಡಿದ್ವಿ. ಅದೇನು ಅಂತ ಹೇಳಿದ್ರೆ ನಮ್ಮ ಟೀಮಲ್ಲಿ ಒಬ್ಬರನ್ನ ಕರ್ಕೊಂಡು ಹೋಗಿ ಚೆನ್ನಾಗಿ ಅವ್ರ ಹತ್ರ ಅಡುಗೆ ಮಾಡಿಸಿ ರೋಸ್ಟ್ ಮಾಡಿದ್ವಿ. ತುಂಬ ಒಳ್ಳೆ ಕಮೆಂಟ್ಸ್ ಬಂತು, ತುಂಬ ಖುಷಿ ಆಯಿತು. ಅದೇ ಒಂದು ಸ್ಪಾರ್ಕಲ್ಲಿ ಇನ್ನೊಂದು ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಇಂಟ್ರಡಕ್ಷನ್ ಬೇಕಂತೆ ನಮ್ಮ ಟೀಮಲ್ಲಿ ಯಾರ್ಯಾರು ಇದ್ದಾರೆ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಎಸ್, ನೋಡಿ ಒಂದು ದೊಡ್ಡ ಸೇನೆ ಆ ಕಡೆ ಕೂತಿದೆ ಕ್ಯಾಮರಾದಿಂದ. ಇಂಟ್ರೊಡಕ್ಷನ್ ಯಾಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವುದೇ ಒಂದು ಕಂಪ್ನಿಯಲ್ಲಿ ಒಬ್ಬರು ಜಾಯ್ನ್ ಆಗ್ತಾರೆ, ಒಬ್ಬರು ಹೋಗ್ತಾರೆ, ಬರ್ತಾರೆ, ಏನಾದರೂ ಚೇಂಜಸ್ ಇದ್ದೇ ಇರುತ್ತೆ. ನಾನೇ ನನ್ನ ಲೈಫಲ್ಲಿ 2-3 ಕಂಪ್ನಿಯಲ್ಲಿ ಆರಾಮಾಗಿ ಕೆಲಸ ಮಾಡಿಬಿಟ್ಟು ಬಂದಿದ್ದೀನಿ. ಹಾಗಂತೇಳಿ ನಾವು ಅವ್ರು ನಮ್ಮ ಮೇಲೆ ಕೋಪ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಇಲ್ಲ ನಾವು ಅವರೊಟ್ಟಿಗೆ ಕೋಪ ಮಾಡ್ಕೊಂಡಿದ್ದೀವಿ ಅಂತಲ್ಲ. ನಮಗೆ ಕೆಲವರು ಸೆಟ್ ಆಗ್ತಾರೆ, ಕೆಲವರಿಗೆ ನಾವು ಸೆಟ್ ಆಗಲ್ಲ. ಅದೆಲ್ಲ ವಯಸ್ಸು ವರ್ಷ ಆ ಕಡೆ ಇರುತ್ತೆ. ಬಟ್ ರಿಯಾಲಿಟಿಯಲ್ಲಿ ಬಂದರೆ ಅವರು ತುಂಬ ಒಳ್ಳೆಯವರು, ನಾವು ತುಂಬ ಒಳ್ಳೆಯವರು. ಆದರೆ ನಿಮಗೆ ಕೆಲವ್ರನ್ನ ಮಿಸ್ ಆಗ್ತಾರೆ. ಆಬ್ವಿಯಸ್ಲಿ ಈಗಿನ ಕಾಲದಲ್ಲಿ ಹೆಂಡ್ತಿನೂ ಇಲ್ಲ. ಆ್ಯಕ್ಚುಲಿ ಹೆಂಡ್ತಿ ಮನೆಗೆ ಹೋಗಿದ್ದಾಳೆ. ಹೆಂಡ್ತಿರೇ ಪಕ್ಕದಲ್ಲಿರೋದು ಡೌಟ್, ಯಾಕಂದರೆ ಅವ್ರು ಹಬ್ಬ ಅಂತ ಹೇಳ್ಬಿಟ್ಟು ಓಡೋಗ್ಬಿಡ್ತಾರೆ. ಹಾಗೆ ಎಲ್ಲ ವೀಡಿಯೋದಲ್ಲಿ ಎಲ್ಲರೂ ಬರೋಕ್ಕಾಗಲ್ಲ. ಹಾಗೆ ಇವತ್ತು ವೀಡಿಯೋದಲ್ಲಿ ಯಾರ್ಯಾರು ಬರ್ತಾರೆ, ನೆಕ್ಸ್ಟ್ ವೀಡಿಯೋದಲ್ಲಿ ಅವ್ರು ಬರ್ತಾರೆ ಇಲ್ವಾ ಗೊತ್ತಿಲ್ಲ. ಆದರೂ ನಿಮಗೋಸ್ಕರ ಒಂದು ಇಂಟ್ರಡಕ್ಷನ್ ಕೊಡ್ತಾ ಇದ್ದೀನಿ. ಈಗ ರೆಡಿ ಇದ್ದೀರಲ್ಲ ಇಂಟ್ರಡಕ್ಷನ್ಗೆ? ಎಸ್, ನಮ್ಮ ಟೀಮ್ ಆ ಕಡೆ ರೆಡಿ ಇದ್ದಾರೆ. ಸೊ ಈಗ ಫಸ್ಟ್ ಯಾರನ್ನ ಕರೆಸ್ತೀನಿ ಅಂತ ಹೇಳಿದ್ರೆ, ನಮ್ಮ ಟೀಮಲ್ಲಿ ನನ್ನೊಟ್ಟಿಗಿದ್ದಾರೆ ಅವಿನಾಶ್ ನಾಯಕ್. ಅವ್ರ ಬಗ್ಗೆ ನಾನು ಒಂದು 30 ಸೆಕೆಂಡ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಅಲ್ಲಿಂದ ಅವರು ಮಾತಾಡ್ತಾರೆ. ಇವರು ಬಂದಿದ್ದು ಮೈಸೂರಿಂದ. ತುಂಬ ಸೆಕೆ ಇತ್ತು ಒಂದು ಟೈಮಲ್ಲಿ. ಅಲ್ಲಿ ಕ್ಲೈಮೇಟು ಕರೆಕ್ಟ್ ಇಲ್ಲ, ಇಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಕೊಡಗಿಗೆ ಬಂದರು ಒಂದು ಸಲ. ಬಂದು ಅವ್ರು ಆ್ಯಕ್ಚುಲಿ ಬಂದಿದ್ದು ಇದು ಸೆಕೆಗೆಲ್ಲ ಮುಗ್ದಂಗೆ ಓಡೋಗ್ಬಿಡ್ತೀನಿ ಅಂತ ಇಲ್ಲಿ ಲಾಕ್ ಆಗಿಬಿಟ್ರು. ಸೊ ಇಲ್ಲೇ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿ ಖುಷಿಪಟ್ಟಿದ್ದಾರೆ. ತುಂಬ ಚೆನ್ನಾಗಿ ಒಳ್ಳೆ ಹ್ಯೂಮರಾಗಿ ಮಾತಾಡ್ತಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ಕೊಳ್ಳೋ. ಅವಿನಾಶ್, ಹಾಯ್. ಹಾಂ, ಹೇಗನ್ನಿಸ್ತಾ ಇದೆ ಕೊಡಗಲ್ಲಿ? ಈಗ ಸೆಕೆ ಎಲ್ಲ ಹೋಯ್ತು, ಮಳೆ ಬಂದು ಯಾವ ಕಾಲ ಚೇಂಜ್ ಆದರೂ ನೀವು ಹೋಗ್ತಾ ಇಲ್ಲ ಮನೆಗೆ. ಹೇಗನ್ನಿಸ್ತಾ ಇದೆ? ಫಸ್ಟ್ ಆಫ್ ಆಲ್ ಹೇಗೆ ಅನಿಸ್ತಾ ಇದೆ ಅಂದರೆ, ನೀವು ಆರ್ ಜಸ್ಟ್ ಲೈಕ್ ಎ ಸೆಲೆಬ್ರಿಟಿನೇ ನಮ್ಮದು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನಮಗೆ. ಆ ಥರ ಇಲ್ಲ. ಈಗ ನಾನೇ ಅಂದರೆ ನನ್ನ ಟೀಮಲ್ಲಿ ಎಲ್ಲರೂ ನಾನು ಸೆಲೆಬ್ರಿಟಿ ಮಾಡುವಂತಿದ್ದೀನಿ. ಸೊ ನಿಮಗೂ ಒಂದು ಖುಷಿ, ಒಂದು ಒಳ್ಳೆ ಆ್ಯಕ್ಟಿಂಗ್ ಎಲ್ಲ ಮಾಡಿದ್ದಾರೆ. ಸೊ ಕೌಂಟಿಗೆ ಬಂದು ಈಗ ಲಾಕ್ ಆಗಿದ್ದೀರಲ್ಲ, ಯಾಕೆ ಹೋಗಿಲ್ಲ ರಿಟರ್ನು? ಓಕೆ, ಮನಸ್ಸೇ ಆಗ್ತಿಲ್ಲ ಸರ್. ಓಕೆ, ಸರಿ. ಕೊಡಗಿನ ಈಗ ಒಂದು ಕ್ಲೈಮೇಟೆಲ್ಲ ಇಷ್ಟ ಆಯಿತಾ? ತುಂಬ ಇಷ್ಟ ಆಯಿತು. ನಾನು ಬಂದು ಆಲ್ಮೋಸ್ಟ್ 5 months ಆಯಿತು. ಒಂದು 5 ಸಲ ಹೋಗಿರ್ಬೋದು ಅಷ್ಟೇ ಮನೆಗೆ. ಹೌದಾ? ಸೊ ಖುಷಿ ಆಗ್ತಾ ಇದೆ ಕೌಂಟಿಯಲ್ಲಿ? ಊಟ ತಿಂಡಿ ನಿದ್ದೆ ತುಂಬ ಖುಷಿ ಆಯಿತು. ತುಂಬ ಶಾರ್ಟ್ ಟೈಮಲ್ಲಿ ತುಂಬ ಕಲ್ತ್ಬಿಟ್ಟಿದ್ದೀನಿ ಇಲ್ಲಿ ಅಂತ ಅನಿಸ್ತೈತೆ. ಸೂಪರ್. ಹಾಗೆ ನೋಡಿ, ಒಳ್ಳೆಯ ಒಂದು ಟ್ಯಾಲೆಂಟೆಡು. ಆದರೂ ನಮ್ಮ ಚಾನಲ್ಗೆ ಬರಬೇಕಂದ್ರೆ ನಾನು ತುಂಬ ಟೆಸ್ಟ್ ಎಲ್ಲ ಕಂಡಕ್ಟ್ ಮಾಡ್ತೀನಿ. ಯಾಕಂದರೆ ಸ್ಪಷ್ಟವಾಗಿ ಕನ್ನಡ ಮಾತಾಡಬೇಕು ಅಂತ ಹೇಳಲ್ಲ, ಬಟ್ ನೋಡುವ, ಒಂದು ಟೆಸ್ಟ್ ಮಾಡುವ. ಲಾಸ್ಟ್ ಟೈಮ್ ಒಂದು ಟೆಸ್ಟ್ ಮಾಡಿದೆ. ಈಗ ನಾನು ನಿಮಗೆ ಒಂದು ಟಾಸ್ಕ್ ಕೊಡ್ತೀನಿ, ಅದನ್ನ ಓದಬೇಕು. ಬೆವರು ಬೇಡಿ, ತೊಂದರೆ ಇಲ್ಲ, ಆಯಿತು? ಇದು ಓದಬೇಕಾ? ಹಾಂ, ಓದಬೇಕು. ನೋಡಿ ಎಷ್ಟು ಸ್ಪಷ್ಟವಾಗಿ. ನೀವು ಓದಿರೋದು ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮಾ? ಒಂದು ಎರಡು ಮಿಕ್ಸ್ ಆಗಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡುವ. ಹುಬ್ಬಳ್ಳಿ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ PhD ಅಧ್ಯಯನಕ್ಕೆ ಸಮಾಜ ಕಲ್ಯಾಣ ಇಲಾಖೆಯು ಪರಿಶಿಷ್ಟ ಜಾತಿ ಮತ್ತು ಪಂಗಡನ್ನು ಸಂಶೋಧನಾದಿಗಳಿಗೆ ಪ್ರಬುದ್ಧ ಯೋಜನೆಯಡಿ ನೀಡುತ್ತಿದ್ದ ಸಹಾಯಧನವನ್ನು ರದ್ದುಪಡಿಸಿದೆ. ಸಾಕಲ್ವಾ? ಹಾಂ, ಸಾಕು. ವೆರಿ ಗುಡ್. ಇವರು ಪಾಸ್ ಆಗಿದ್ದಾರೆ ಟೆಸ್ಟು. ಸೊ ನಮ್ಮ ಚಾನಲ್ಗೆ ವೆಲ್ಕಮ್ ಟು ಅವರ್ ಚಾನಲ್. ಥ್ಯಾಂಕ್ ಯು. ಓಕೆ, ಬೇರೆ ಏನಾದರೂ ಹೇಳಬೇಕಾ ನಿಮಗೆ? ಅಷ್ಟು ಸಾಕು. ಓಡೋಗ್ಬೇಕು, ರೆಡಿ ಆಗಿದ್ದಾರೆ. ಆಯಿತು, ಈಗ ಮುಂದಿನ ಕ್ಯಾಂಡಿಡೇಟ್ನ ಕರೆಸ್ತಾ ಇದ್ದೀನಿ. ಥ್ಯಾಂಕ್ ಯು ಅವಿನಾಶ್. ಥ್ಯಾಂಕ್ ಯು ಸರ್. ಇನ್ನೊಬ್ಬರು ನಮ್ಮ ಒಂದು ಕ್ಯಾಂಡಿಡೇಟ್ ಬಂದಿದ್ದಾರೆ. ಅವ್ರ ಹೆಸರು ಸೋಮ ಅಂತ. ನಾನು ಯಾರು ಅಂತ ಗೊತ್ತಲ್ಲ ಅಂತ ಶಾರುಖ್ ಖಾನ್ ಸ್ಟೈಲಲ್ಲಿ ಕೇಳ್ತಾನೆ ಯಾವಾಗಲೂ ಎಲ್ಲ ಆ್ಯಕ್ಟಿವಿಟೀಸಲ್ಲಿ. ತುಂಬ ಟ್ಯಾಲೆಂಟೆಡು, ಅಡ್ವೆಂಚರ್ ಟೀಮಲ್ಲಿದ್ದಾನೆ. ತುಂಬ ಚೆನ್ನಾಗಿ ಆ್ಯಕ್ಟಿವಿಟೀಸ್ ಕಂಡಕ್ಟ್ ಮಾಡ್ತಾನೆ. ಈ ಒಂದು ಭಾಷೆ ಮಾತ್ರ ಸಖತ್ತು, ಅದು ಎಕ್ಸ್ಟ್ರಾಡಿನರಿ. ಅದು ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಕೆಲವುದೆಲ್ಲ ಅದು ಫುಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಡುತ್ತೆ. ಆದರೂ ಅವನು ಆ ಥರ ಹೇಳಿರಲ್ಲ, ಆಯಿತಾ? ಸೋಮ ಅಂದರೆ ಟ್ಯಾಲೆಂಟು, ಏನೇನೋ ಡ್ರಾಯಿಂಗ್ ಅದು ಇದೆಲ್ಲ ಮಾಡ್ತಾನೆ. ಸೋಮ, ನಿನ್ನ ಬಗ್ಗೆ ಹೇಳ್ಬಿಟ್ಟು. ಸೋಮ, ಕೌಂಟಿಗೆ ಬಂದೆ ಈಗ ಎಷ್ಟು 2 ವರ್ಷ ಆಗ್ತಾ ಬಂತು ಹತ್ರ ಹೌದು ಅಲ್ವಾ? ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ 2 ವರ್ಷ ಹತ್ರ ಆಗಕ್ಕೆ ಬಂತು. ಹಾಂ, ತುಂಬ ಕಲ್ತಿದ್ದೀನಿ, ಮತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗ್ತಿದೆ 2 ವರ್ಷದಲ್ಲಿ. ತುಂಬ ಕೆಲಸ ಒಳ್ಳೆ. ಹಾಂ, ಪರವಾಗಿಲ್ಲ, ಎಡಿಟ್ ಮಾಡಲ್ಲ ಇದು. ಹಾಂ, ಓಕೆ. ಹಾಂ, ಒಳ್ಳೆ ದೊಡ್ಡ ಸೆಲೆಬ್ರಿಟೀಸ್ಗಳ ಜೊತೆ ಕೆಲಸ ಮಾಡಿದ್ದೀನಿ. ಹಾಗೆ ನಮ್ಮ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಓಕೆ, ಸೂಪರ್. ನೋಡಿ ಎಷ್ಟು ಸ್ಪಷ್ಟವಾಗಿ ಮಾತಾಡಿದ್ದಾನೆ. ಈಗ ಇವನಿಗೊಂದು ಓದೋಕ್ಕೆ ಕೊಡ್ತೀನಿ. ಎಷ್ಟು ಚೆನ್ನಾಗಿ ಓದ್ತಾನೆ ನೋಡು. ನೀನು ಸ್ವಲ್ಪ ಜಾಸ್ತಿ ನೀಟಾಗಿ ಓದಬೇಕು, ಯಾಕಂದರೆ ನೀನು ಆಲ್ರೆಡಿ ನಮ್ಮ ಎಕ್ಸಿಸ್ಟಿಂಗು. ಸೊ ವಿತ್ ಹೆಡ್ಲೈನ್ಸೇ ಓದು. ಇದಲ್ಲ? ಹಾಂ, ಓಕೆ. ಹಾಂ. ಹಳಿ ಮೇಲೆ ಮದ್ಯ ಸೇವನೆ, ರೈಲು ಹರಿದು 3 ಸಾವು. ಅಂದರೆ ರೈಲ್ವೆ ಹಳಿ ಮೇಲೆ ಪಾರ್ಟಿ ಮಾಡ್ತಾಯಿದ್ರು, ರೈಲ್ವೆ ಹೋಗ್ಬಿಟ್ಟು 3 ಜನ ಸತ್ತೋಗ್ಬಿಟ್ಟಿದ್ದಾರೆ. ನ್ಯೂಸ್ ಓದ್ತಾನೆ ನೋಡಿ.
ನೆಕ್ಸ್ಟಿಗೆ ಹೋಗ್ಬೇಕಲ್ಲ. ಹ್ಞೂ ಗಂಗಾವತಿ, ಕೊಪ್ಪಳ ಜಿಲ್ಲೆ. ಇಲ್ಲಿನ ಕನಕಗಿರಿ ರಸ್ತೆಯ ಹ್ಞೂ ಓವರ್ ಬ್ರಿಡ್ಜ್ ಸಮೀಪ ರೈಲು ಹಳಿಯು ಹ್ಞೂ ನಡುವೆ ಕುಳಿತು ಗುರುವಾರ ರಾತ್ರಿ ಮದ್ಯಪಾನ ಮಾಡುತ್ತಿದ್ದ ವೇಳೆ ರೈಲಿಗೆ ಸಿಲುಕಿ ಸಾಕು ಬಿಡು, ಸಾಕು. ಮೂವರು ಯುವಕರು ಮೃತಪಟ್ಟಿದ್ದರು. ಆದರೆ ನೀನು ಹೇಳ್ತಾ ಇದ್ದ ಸ್ಪೀಡಿಗೆ ಕಂಟೆಂಟ್ ಇಲ್ಲಿಗೆ ಹೋಗಲೇ ಇಲ್ಲ, ಎಮೋಷನೇ ಇಲ್ಲ. ಒಂದೊಂದು ವರ್ಡ್ ಹೇಳ್ತಾ ಇದ್ದಾನೆ. ಕನಕಗಿರಿ ರಸ್ತೆಯ, ಓವರ್ ಬ್ರಿಡ್ಜು, ತಳಿಯ, ಹಳಿಯ ಮೇಲೆ, ಇದೆಲ್ಲ ಹೇಳುವಾಗ ನಮ್ಮದು ಹಳೆ ಎಮೋಷನ್ ಎಲ್ಲ ಹೋಯಿತು. ಅದು ಯಾರು ಕೂತಿದ್ರು, ಏನಾಯಿತು ಅಂತ ಗೊತ್ತಿಲ್ಲ. ವರ್ಡ್ ಬಗ್ಗೆ ವರ್ಡ್ ತುಂಬ ಚೆನ್ನಾಗಿ, ಚೆನ್ನಾಗಿ ಓದ್ತಿದ್ಯಾ ಸೋಮ. ಆದರೂ ನನಗೆ ಗೊತ್ತು ನೀನು ನರ್ವಸ್ ಆಗಿದ್ದಾನೆ, ತುಂಬ ಚೆನ್ನಾಗಿ ಓದ್ತಾನೆ. ಇನ್ನೇನಾದರೂ ಹೇಳಕ್ಕಿದೆಯಾ ಸೋಮ? ಓದ್ತೀನಿ ಸರ್, ಹಾಗೆ ತುಂಬ ಚೆನ್ನಾಗಿ ಮಾತಾಡ್ತೀನಿ. ಹಾಂ, ಬಟ್ ಮಧ್ಯದಲ್ಲಿ ಸ್ವಲ್ಪ ಬಾಯಿ ಪ್ರೊನೌನ್ಸಿಯೇಷನ್ ಹೌದು ಕಡಿಮೆ ಆಗುತ್ತೆ. ಹೌದು. ಬಟ್ ಇದೇ ಥರ ನ್ಯೂಸ್ ಏನಾದರೂ ಚಾನಲ್ ಹೋದರೆ ಬೆಳಿಗ್ಗೆಯಿಂದ ಸಂಜೆ ಗಂಟೆ ಚಾನಲ್ ನೋಡಿದ್ರೆ ಏನೂ ಅರ್ಥ ಆಗಲ್ಲ. ಒಂದೊಂದೇ ವರ್ಡ್ ಹೇಳ್ತಾ ಇರ್ತಾನೆ. ಬಿಡಿಸಿ ಬಿಡಿಸಿ ಹೇಳೋದು. ಮನೇಲಿ ಹೇಳ್ಕೊಟ್ಟಿದ್ದಾರಾ ಬಿಡಿಸಿ ಬಿಡಿಸಿ ಹೇಳಬೇಕು ಅಂತ? ಬಿಡಿಸಿ ಮಾತಾಡ್ತೀನಿ. ನೋಡೋದು ಓದುವಾಗ ಬಿಡಿಸಿ ಬಿಡಿಸಿ ಓದಬೇಕು ಅಂತಿಲ್ಲ. ಹೌದು, ಸ್ವಲ್ಪ ಗ್ಯಾಪ್ ಕೊಡ್ತೀನಿ ಮಾತಾಡುವಾಗ. ಅದೇ ಸ್ವಲ್ಪ ಹೈಲೈಟ್ ಆಗ್ಬಿಡುತ್ತೆ. ಹೌದು. ಸೊ ಥ್ಯಾಂಕ್ ಯು ಸೋ ಮಚ್ ಸೋಮ, ಆಲ್ ದಿ ಬೆಸ್ಟ್. ನೀನು ನಮ್ಮ ಚಾನಲ್ಗೆ ಸೆಲೆಕ್ಟ್ ಆಗಿದೆಯಾ? ಥ್ಯಾಂಕ್ ಯು ಸರ್. ಓಕೆ, ಈಗ ನೆಕ್ಸ್ಟು ಯಾರು ಬರ್ತಾ ಇದ್ದಾರೆ ಅಂತ ನೋಡುವ. ಈಗ ನಮ್ಮಲ್ಲಿ ಮತ್ತೊಬ್ಬ ಪ್ರತಿಭೆ. ಈ ಪ್ರತಿಭೆ ಹೆಂಗಂದರೆ ಸ್ವಲ್ಪ ಅರಳ್ತಾ ಇದೆ, ಕ್ಯಾಮ್ರಾದ ಹಿಂದೆ ಅರಳ್ತಾ ಇರುತ್ತೆ. ಬಟ್ ಇವಾಗ ಮುಂದೆ ಬಂದು ಕೂತಿದ್ದಾನೆ. ತುಂಬ ಟ್ಯಾಲೆಂಟೆಡ್ ವಿತನ್ ಮುತ್ತಣ್ಣ ಅಂತ. ತುಂಬ ಚೆನ್ನಾಗಿ ಒಳ್ಳೆ ಕೆಲಸಗಳನ್ನ ನಿಭಾಯಿಸ್ತಾನೆ. ಆಲ್ಮೋಸ್ಟ್ ಆಲ್ರೌಂಡ್ರು, ಎಲ್ಲ ಕಡೆ ಇರ್ತಾನೆ. ಸೊ ಇವತ್ತು ನಮ್ಮೊಟ್ಟಿಗೆ ಕೂತ್ಕೊಂಡು ನಮ್ಮ ಚಾನಲಿಗೆ ಒಂದು ಚೆಕ್ ಮಾಡುವ ಅಂತ. ಓದಿದ್ದೆಲ್ಲ ಇಂಗ್ಲೀಷ್ ಮೀಡಿಯಮ್ಮು. ಸೊ ಯಾವ ಥರ ಓದ್ತಾನೆ ಅಂತ ಕ್ಯೂರಿಯಾಸಿಟಿ. ಹೇಗನ್ನಿಸ್ತಾ ಇದೆ? ಕೌಂಟಿಯಲ್ಲಿಗೆ ಎಷ್ಟು ವರ್ಷ ಆಯಿತು ಬಂದು? 1.5 years ಮೇಲಾಗಿದೆ. 1.5 years ಮೇಲಾಗಿದೆ. ಸೂಪರು. ಹೇಗನ್ನಿಸ್ತಾ ಇದೆ? ಸೂಪರ್. ಏನು ಬಂದು ಒಂದು ಏನು 3 ಒಳ್ಳೆ ಚೇಂಜಸ್ ಆಯಿತು ನಿನ್ನ ಲೈಫಲ್ಲಿ? ಲೈಫೇ ಚೇಂಜ್ ಆಗಿದೆ. ಆಲ್ಮೋಸ್ಟ್ ಲೈಫೇ ಚೇಂಜ್ ಆಗಿಬಿಟ್ಟಿದೆ. ಫಸ್ಟ್ ಮುತ್ತಣ ಅಂತ ಇದ್ದಂತೆ, ಇವಾಗ ವಿತನ್ ಮುತ್ತಣ ಅಂತ ಆಗಿಬಿಟ್ಟಿದ್ದಾನೆ. ವಿತನ್ ಜಾಸ್ತಿ ಇವಾಗ. ವಿತನ್ ಜಾಸ್ತಿ ಆಗಿಬಿಟ್ಟಿದೆ. ಹಾಂ, ಸೊ ಅಷ್ಟೇ. ಸೊ ಖುಷಿಯಲ್ಲಿದೆಯಾ? ಓಕೆ. ಈಗ ನಿನಗೆ ಓದೋಕ್ಕೆ ನಾನು ಬೇಗ ಒಂದು ಇದು ಕೊಟ್ಬಿಡ್ತೀನಿ. ಇಂಗ್ಲೀಷ್ ಪೇಪರ್ ಸಿಗ್ಬೋದಾ ಸರ್? ಇಲ್ಲ, ಇಂಗ್ಲೀಷ್. ನಮ್ಮದು ಕನ್ನಡ ಚಾನಲ್ ಇದು. ಇದರಲ್ಲಿ ಬರೀ ಕನ್ನಡ ಬರುತ್ತೆ, ಅಚ್ಚ ಕನ್ನಡ. ಆಯಿತಾ? ಇದೊಂದು ಚಿಕ್ಕ ಚುರುಮುರಿ ಇದೆ, ಓದು. ನನಗೆ ಹಾಂ, ವಾಟ್ಸಪ್ನಲ್ಲಿ ನೀನು ಕಳಿಸಿದ ಕಿರಣಿ ಸಾಮಾನು ಪಟ್ಟಿ ಕಾಣಿಸ್ತಿಲ್ಲ. ಅಂಗಡಿ ಮುಂದೆ ನಿಂತಿದ್ದ ತಿಂಗಳೇಶ ಮಡದಿಗೆ ಕರೆ ಮಾಡಿದ. ತಲೆ ಕೆಡಿಸಿಕೊಳ್ಳಬೇಡ ಅಟ್ಟೆ, ಈ ಪಟ್ಟಿ ಸರಿಯಿಲ್ಲ ಅಂತಾರೆ. ಅದಕ್ಕೆ ನಾನೇ ಅಳಿಸಿದೆ. ಮನೆಯಲ್ಲಿ ಎಲ್ಲರ ಜೊತೆ ಚರ್ಚೆ ಮಾಡಿ ಬೇರೆ ಪಟ್ಟಿ ಕಳಿಸ್ತೀನಿ, ಅಲ್ಲೇ ಕಾಯ್ತೇರಿ. ನಿನ್ನ ತವರು ಮನೆ ಮೈಸೂರು ಆಗಿರ್ಬೋದು, ಹಾಗಂತ ಸಿದ್ದರಾಮಯ್ಯ ಅವರನ್ನು ಅನುಕರಿಸಬೇಕಿಲ್ಲ. ಸೂಪರ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಚೆನ್ನಾಗಿ ಓದಿದ್ದಾನೆ, ತುಂಬ ಖುಷಿ ಆಯಿತು. ನಿನಗೆ ಹೇಗನ್ನಿಸ್ತು? ನನಗೆ ಗೊತ್ತಿರೋದು ಏನೋ ಓದಿದ್ಯಾ? ಸೂಪರ್. ಆಲ್ ದ ಬೆಸ್ಟ್ ವಿತನ್. ಥ್ಯಾಂಕ್ ಯು ಸರ್. ಸೊ ಇದೇ ಥರ ನಿನ್ನ ಕನ್ನಡ ಚಾನಲ್ಗೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸೆಲೆಕ್ಟ್ ಆಗಿದೆಯಾ? ಕಂಗ್ರ್ಯಾಚುಲೇಷನ್ಸ್. ಸೊ ನೋಡಿ, ಇವರು ಬರ್ತಾ ಇರ್ತಾರೆ. ಬೆವರ್ತಾ ಇದ್ದಾನೆ, ಪರವಾಗಿಲ್ಲ. ಓಕೆ, ಥ್ಯಾಂಕ್ ಯು. ಬಾಯ್. ನೆಕ್ಸ್ಟ್ ಕ್ಯಾಂಡಿಡೇಟ್ ನಮ್ಮಲ್ಲಿ ಯಾರು ಅಂತ ಹೇಳಿದ್ರೆ FNBಯಿಂದ ದರ್ಶನ್ಗೆ ತುಂಬ ಸ್ಕಿಲ್ಸ್ ಇದೆ. ಇಲ್ಲಿ ಬಂದು ತುಂಬ ಕಲ್ತ್ಬಿಟ್ಟಿದ್ದಾನೆ. FNBಲಿ ಏನೇನು ಐಟಮ್ಸ್ ಮಾಡ್ತಾನೆ ಅವನ್ನೇ ಮಾತಾಡ್ಸ್ಕೊಡುವ. ಬಾಡಿ ಬಿಲ್ಡಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾನೆ. ಹೇಗನ್ನಿಸ್ತಾ ಇದೆ ದರ್ಶನ್? ಇಲ್ಲಿ ಬಂದು ಎಷ್ಟು ಟೈಮ್ ಆಯಿತು? ಒಂದು 1 year ಕಂಪ್ಲೀಟ್ ಆಯಿತು. ಸೂಪರ್. 1 yearಲಿ ತುಂಬ ಅಂತ ಹೇಳಿ ಆಲ್ಮೋಸ್ಟ್ ಫುಲ್ಲು ಕಲ್ತಿದ್ದೀನಿ. ಹೊಂಟಿಲಿ ಏನೆಲ್ಲ ಇದೆ ಎಲ್ಲ ಕಲ್ತೀನಿ. ಕುಕ್ಕಿಂಗ್ ಕಲ್ತಿದ್ದೀನಿ. ಅದು ಸರಿಂದ ಕಲಿಯೋಕ್ಕಾಯ್ತು. ಸೂಪರ್. ಆಮೇಲೆ ಕಲಿಬೇಕು ಅಂತ ಆಸೆ ಇದೆ, ಕಲಿತಾನೆ. ತುಂಬ ಅವನದೊಂದು ವಿಷನ್ ಇದೆ, ತುಂಬ ಪವರ್ಫುಲ್ ವಿಷನು. ನಾನು ಅದಕ್ಕೆ ತುಂಬ ಸಿಂಕ್ ಆಗೋಕ್ಕೆ ಅವನಿಗೆ ಮಾತಾಡ್ತಾ ಇದ್ದೀನಿ. ಸಖತ್ತಾಗಿ ಸಿಂಕ್ ಆಗ್ತಾ ಇದ್ದಾನೆ, ವಿಚ್ ಇಸ್ ವೆರಿ ನೈಸ್. ಆದರೆ ಅವನು ಹೆಣ್ಣು ಮಕ್ಕಳು ಅಂದರೆ ತುಂಬ ದೂರ, ಮಾತೇ ಆಡಲ್ಲ, ಓಡೋಗ್ಬಿಡ್ತಾನೆ. ಸೊ ಅದಕ್ಕೆ ಅವನ ಕೈಲಿ ಓದಿಸೋ ಒಂದು ಟಾಪಿಕ್ ಇದೆಯಲ್ಲ, ಅದು ಹೆಣ್ಮಕ್ಳ ಬಗ್ಗೆ ಹಿಡ್ಕೊ. ಓಕೆ, ಇದು ಕನ್ನಡ ಮೀಡಿಯಮಾ ಇಂಗ್ಲೀಷ್ ಮೀಡಿಯಮಾ? ಮಿಕ್ಸ್ ಸರ್. ಈಗ ನರ್ವಸಲ್ಲಿ ಯಾವ್ದು ಬರುತ್ತೆ ಗೊತ್ತಿಲ್ಲ. ಯಾವುದೋ ಒಂದು ಭಾಷೆ ಬರಲಿ ಅಷ್ಟೇ. ನಮ್ಮ ಹೆಣ್ಣು ಮಕ್ಕಳಿಗೆ ಅಗತ್ಯವಾಗಿರುವುದು ಉತ್ತಮ ಗುಣಮಟ್ಟ, ಉತ್ತಮ ಶಿಕ್ಷಣ. ಅದೊಂದು ಅವರಿಗೆ ಆತ್ಮವಿಶ್ವಾಸದಿಂದ ಸ್ವಾವಲಂಬಿಯಾಗಿದೆ ಬದುಕುವಂತೆ ಪ್ರೇರೇಪಿಸುವ ದಾರಿದೀಪವಾಗಬಹುದು. ದಾರಿದೀಪವಾಗಬಲ್ಲದು. ಅದನ್ನು ನರ್ವಸಲ್ಲಿ ಪರವಾಗಿಲ್ಲ.
ಸಾಕಂತ. ಇಲ್ಲ ಇಲ್ಲ ಓದು 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 ತುಂಬ ತುಂಬ ಖುಷಿ ಆಗ್ತಾ ಇದೆ ಓದು. ಇಲ್ಲ ಓದು ಓದು ಇನ್ನು ಎರಡು ಲೈನ್. ಮದುವೆ ಇಲ್ಲಿ ಮದುವೆ ವೈಭೋಗವನ್ನು ಪ್ರದರ್ಶಿಸುವಂತೆ ಮಹಿಳಾ ಸೆಲೆಬ್ರಿಟಿಗಳು ತಮ್ಮ ಬಸಿರು ಬಾಣಂತನದ ಫೋಟೋಗಳನ್ನು ಸಾರ್ವಜನಿಕವಾಗಿ ನೋಡಿ ಫಸ್ಟ್ ಟೈಮ್ ಕ್ಲಾಪ್ ಮಾಡಿದ್ದಾರೆ. ಇದ್ರದ್ದು ಪ್ರಾಬ್ಲಮ್ಮು ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಅಂತಲ್ಲ, ನರ್ವಸ್ ಮೀಡಿಯಮ್ ಇದು ಆಯಿತಾ. ಯಾವ ಭಾಷೆಯಲ್ಲಿ ಏನು ಮಾಡಿದ್ರು ಈ ಟೈಮಲ್ಲಿ ನರ್ವಸ್ ಆಗಿಬಿಡ್ತಾರೆ. ಸೊ ನೀನು ನಮ್ಮ ಚಾನಲ್ಗೆ ಸೆಲೆಕ್ಟ್ ಆಗಿದೆಯಾ, ಯಾಕಂದರೆ ಕಂಟೆಂಟ್ ಚೆನ್ನಾಗಿ ಕೊಡ್ತಾ ಇದೆಯಾ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಮ್ಮ ಮುಂದೆ ಇರುವಂಥ ಕ್ಯಾಂಡಿಡೇಟು, ನನ್ನ ಸೈಡಿನಲ್ಲಿರುವಂಥ ಕ್ಯಾಂಡಿಡೇಟ್ ಯಾರು ಅಂತ ಹೇಳಿದ್ರೆ ಸಾಗರ್ ಕಾಳಪ್ಪ ಅಂತ, ತುಂಬ ಫೇಮಸ್ಸು ಒನ್ಸ್ ಅಪಾನ್ ಅ ಟೈಮು. ಅವ್ರನ್ನ ನೀವು ಕನೆಕ್ಟ್ ಆಗಬೇಕಂದ್ರೆ ಅವ್ರದ್ದು ವೀಡಿಯೋದಲ್ಲಿ ಕೆಲವು ಬರಬೇಕು, ತುಂಬ ರೇರ್ ಅವ್ರು ಬರೋದು. ನೋಡಿ ಹೆಂಗೆ ನೋಡ್ತಾ ಇದ್ದಾರೆ ಅಂದರೆ ಯಾರೋ ಮುಂದೆ ಕೂತಿರೋ ಥರ. ಹಾಯ್ ಸಾಗರ್. ಹಾಯ್ ಸರ್. ಹೇಗೆ ಅನಿಸ್ತಾ ಇದೆ ಈಗ ಕೌಂಟಿಯಲ್ಲಿ ನೀನು ಫಸ್ಟ್ ಒಂದು ಸತಿ ವರ್ಕ್ ಮಾಡಿದೆ ತುಂಬ ವರ್ಷ, ಆಮೇಲೆ ಬಿಟ್ಟು ಹೋಗಿದ್ದೆ, ಪುನಃ ಬಂದೆ, ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ ಸರ್. ನನ್ನ ಬಿಟ್ಟು ಯಾಕೆ ಹೋಗಿದ್ದು ನೀನು? ಇಲ್ಲ, ಹಂಗೆ ಸುಮ್ಮನೆ ಹಾಂ ಸುಮ್ಮನೆ ಸುಮ್ಮನೆ. ಓಕೆ, ಈಗ ಪುನಃ ಬಂದಿದ್ಯಾ, ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ ಸರ್. ಖುಷಿ ಆಗ್ತಾ ಇದೆ. ಏನು ಖುಷಿ ಆಗ್ತಾ ಇದೆ? ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಸರ್. ಹಾಂ, ಸೊ ನಾನಿಲ್ಲ ಅಂದರೆ ನಾನು ಕ್ಯಾಮ್ರಾದಲ್ಲಿ ಚೆಕ್ ಮಾಡಿದ್ರೆ ವಾಯ್ಸ್ ತುಂಬ ರಫ್ ಇರುತ್ತೆ ಟೀಮ್ ಮೇಲೆ. ಇಲ್ಲ ಸರ್, ಏನು ಮಾತಾಡ್ತಿಲ್ಲ. ಏನು ಮಾತಾಡ್ತಾ ಇಲ್ಲ. ಜಿಮ್ಮಿಗೆ ಹೋಗ್ತಾ ಇದೆಯಲ್ಲ, ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ ಸರ್. ಖುಷಿ ಆಗ್ತಾ ಇದೆ. ಒಂದು ಸರಿ, ಈಗ ನೀನು ಕೌಂಟಿಯಲ್ಲಿ ಈಗ ಒಂದು ಎಲ್ಲ ಡಿಪಾರ್ಟ್ಮೆಂಟಿಗೆ ಕೆಲಸ ಮಾಡ್ತಾ ಇದೆಯಲ್ಲ, ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ಆಯಿತು, ಸರಿ. ಇವಾಗ ಈ ಖುಷಿ ಆಗ್ತಾಯಿದೆ ಬಿಟ್ಬಿಟ್ಟು ಈಗ ಓದು. ಬೇರೆ ಏನಾದರೂ ಹೇಳ್ಬೇಕಾ ನಿನಗೆ? ಬೇರೆ ಏನಿಲ್ಲ ಸರ್. ಓಕೆ, ಓದಿರೋದೆಲ್ಲ ಆಗಿದೆ ಸರ್. ಅಂದರೆ ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮಾ? ಎರಡು ಮಿಕ್ಸ್ ಸರ್. ಮಿಕ್ಸು. ಆಯಿತು, ಮುಗೀತು. ಹಾಂ, ಓಕೆ. ಈಗ ನಿನಗೆ ಈ ದುಡ್ಡು ಇದ್ರ ಬಗ್ಗೆ ತುಂಬ ಒಂದು ನಾಲೆಜ್ ಇದೆ ಅವನಿಗೆ. ಸೊ ಅದನ್ನ ಓದು. ಇಲ್ಲಿಂದ ಆತಂಕಕಾರಿ ಬೆಳವಣಿಗೆ ಆತಂಕಕಾರಿ ಅಲ್ಲ, ಆತಂಕಕಾರಿ ಬೆಳವಣಿಗೆ ಆಗಿದೆ. ಏನು ಬೆಳವಣಿಗೆ ಆಗಿದ್ದಾರೆ? ಆತಂಕಕಾರಿ ಬೆಳವಣಿಗೆ ಎಂದರೆ ಆರ್ಥಿಕವಾಗಿ ಹಿಂದುಳಿದವರು ಕೂಡ ವಿಪರೀತವಾಗಿ ಸಾಲ ಮಾಡುವುದು. ವಾಗಿ ಇಲ್ಲಿದೆ, ಇಲ್ಲಿ ವಿಪರೀತ ಸಾಲ ಮಾಡಿದ್ರು. ಶ್ರೀಮಂತವಾಗಿ ವಿವಾಹ ನೆರವೇರಿಸುವ ಇಚ್ಛೆಗೆ ಬೀಳುವ ಮುಂದಾಗಿದ್ದು. ಓಕೆ, ನೆಕ್ಸ್ಟ್. ಅದ್ದೂರಿ ಮದುವೆಯಾದ ಹೆಣ್ಣು ಗಂಡು ಅಲ್ಲ ಫಸ್ಟ್. ಓಕೆ, ಸರಿ. ಗಂಡನ್ನು ಮನೆಯಲ್ಲಿ ಗಂಡನು ಮನೆಯಲ್ಲಿ ಅಲ್ಲ, ಹೆಣ್ಣು ಗಂಡನ ಮನೆಯಲ್ಲಿ ಬದಲಾದರೆಲ್ಲ ಬದುಕಲಾರದೆ ವಾಪಸ್ ಬರಬೇಕೆಂದರು. ಇಲ್ಲ ಓದು. ವಾಪಸ್ ಸರಿ, ಬರಬೇಕೆಂದರು ಎಂದರು. ಅವಳಿಗೆ ಅಗತ್ಯವಾದ ಆರ್ಥಿಕ ನೆರವು ನೆರವಿನ ಬೆಂಬಲ ನೀಡಲಾರದಷ್ಟು ದುಸ್ಥಿತಿಯಲ್ಲಿ ಅವರ ಅಸಹಾಯಕ ಎತ್ತವರನ್ನು ಇದ್ದಾರೆ. ಜೊತೆಗೆ ಇಲ್ಲ ಓದಿರೋ ಚೆನ್ನಾಗಿದೆ. ನನಗೊಂದು ಒಳ್ಳೆ ಕನ್ನಡ ಮಾಸ್ಟರ್ ತರ ಫೀಲ್ ಸಿಗ್ತಾ ಇದೆ. ಆಡಂಬರದಿಂದ ವಿವಾಹ ನೆರವೇರಿಸಿದ ಎತ್ತವರು ಓಕೆ ಲಾಗದೆ ವಿವಾಹ ವಿಫಲವಾಗದೆ ಸಾರ್ವಜನಿಕವಾಗಿ ಹೇಳಿಕೊಡಲಾಗುತ್ತಿದೆ. ಅದನ್ನು ಅವಮಾನವಂತೆ ಎಂದು ಪರಿಗಣಿಸಬಹುದು ಮತ್ತು ಸಾಯಿಸಿಕೊಳ್ಳುವಂತೆ ಹೆಣ್ಣು ಮಕ್ಕಳ ಮೇಲೆ ಒತ್ತಡ ಇರುವುದನ್ನು ನೋಡಿಕೊಳ್ಳುತ್ತೇವೆ. ನಮ್ಮ ಸಾಗರ್ನ ಕರ್ಕೊಂಡು ನಾನು ಏನಾದರೂ ಟಿವಿ ಚಾನಲ್ ಓಪನ್ ಮಾಡಿದ್ರೆ ಫಸ್ಟ್ ಡೇಯಿಂದನೇ ನಮ್ಮ ಕಲ್ಲು ಎಸೆಯೋದು ಗ್ಯಾರಂಟಿ. ಆಯಿತಾ? ಸೊ ಸೂಪರ್ಸ್ ಆಗಿ ಖುಷಿ ಆಯಿತು. ನೀನು ಸೆಲೆಕ್ಟ್ ಆಗಿದೆ ನಮ್ಮ ಚಾನಲ್ಗೆ. ನಮ್ಮ ಚಾನಲ್ಗೆ ಇಂಥವ್ರು ಜಾಸ್ತಿ ಬೇಕಾಗಿರೋದು ನಮಗೆ. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ನಿಮಗೆ ಸ್ವಲ್ಪ ನಮ್ಮ ಗಂಡು ಮಕ್ಕಳನ್ನ ನೋಡಿ ಬೋರ್ ಆಗಿದ್ದಕ್ಕೆ ಈಗ ಒಬ್ಬರು ಹೆಣ್ಮಗಳು ಬಂದಿದ್ದಾರೆ. ಸೊ ತುಂಬ ಟ್ಯಾಲೆಂಟೆಡು, ದಿಶಾ ಅಂತ ಅವ್ರ ಹೆಸರು. ತುಂಬ ಚೆನ್ನಾಗಿ ಆ್ಯಕ್ಟಿವಿಟೀಸ್ ಎಲ್ಲ ಕಂಡಕ್ಟ್ ಮಾಡ್ತಾರೆ. ಆ್ಯಕ್ಟಿವಿಟಿ ಡಿಪಾರ್ಟ್ಮೆಂಟು HR ಎಲ್ಲ ಅವರೇ ನೋಡ್ಕೊಳ್ಳೋದು ನಮ್ಮ ಟೀಮಲ್ಲಿ. ಹೇಗೆ ಅನಿಸ್ತಾ ಇದೆ ದಿಶಾ ಅವರೇ ನಮ್ಮ ಒಂದು ಕೌಂಟಿಗೆ ಸೇರಿದ ಮೇಲೆ? ಸರ್ ಚೆನ್ನಾಗಿದೆ. ನಾನು ಬಂದು ಜಾಸ್ತಿ ಟೈಮ್ ಆಗಿಲ್ಲ, 1 ಮಂತ್ ಆಗಕ್ಕೆ ಬಂತು ಅಷ್ಟೇ. ಹೀಗಾಗಿ ತುಂಬ ಒಳ್ಳೊಳ್ಳೆ ಪ್ರೊಫೈಲ್ ಸಿಕ್ಕಿದೆ, ಮತ್ತು ಕಲಿತಾ ಇದ್ದೀವಿ ನಾವು ಕೂಡ. ಇಟ್ಸ್ ನೈಸ್.
ನೈಸ್, ಖುಷಿ ಅನಿಸ್ತಾ ಇದೆ. ಹೌದು ಸರ್. ಸೊ ನನಗೆ ಈಗ ಇದನ್ನ ಪೇಪರ್ ಓದಿಸ್ಬೇಕಾ ಇಲ್ವಾ ಅಂತ ಗೊತ್ತಿಲ್ಲ, ಯಾಕಂದರೆ ನೀವು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತೀರಾ, ಅದೇ ಥರ ಸ್ಪೀಡಾಗಿ ಓದ್ಬಿಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆದರೂ ಟ್ರೈ ಮಾಡುವ. ಇಲ್ಲಿಂದ ಇಲ್ಲಿ ಗಂಟೆ ಓದಿ ನೋಡುವ. ಇಲ್ಲಿಂದ ಹಾಂ. ನಮ್ಮ ಹೆಣ್ಣು ಮಕ್ಕಳಿಗೆ ಅಗತ್ಯವಾಗಿರುವುದು ಉತ್ತಮ ಗುಣಮಟ್ಟದ ಉನ್ನತ ಶಿಕ್ಷಣ. ಅದೊಂದೇ ಅವರಿಗೆ ಆತ್ಮವಿಶ್ವಾಸದಿಂದ ಸ್ವಾವಲಂಬಿಯಾಗಿ ಬದುಕುವಂತೆ ಪ್ರೇರೇಪಿಸುವ ದಾರಿದೀಪವಾಗಬಲ್ಲದು. ಮದುವೆ ವೈಭೋಗವನ್ನು ಪ್ರದರ್ಶಿಸುವಂತೆ ಮಹಿಳಾ ಸೆಲೆಬ್ರಿಟಿಗಳು ತಮ್ಮ ಬಸಿರು ಬಾಣಂತನದ ಫೋಟೋಗಳನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸುವುದು ಕೂಡ ಹೆಚ್ಚಾಗುತ್ತಿದೆ. ಈ ವಿದ್ಯಮಾನವನ್ನು ಉತ್ತಮ ಬೆಳವಣಿಗೆ, ಇದು ಹೆಣ್ಣಿನ ದೈಹಿಕ ಬದಲಾವಣೆಗಳು ಮತ್ತು ಹಂತಗಳನ್ನು ಸಹಜವೆಂದು ಕಾಣಿಸುವ ಪ್ರಕ್ರಿಯೆ ಎಂದು ಹೇಳಿಕೊಂಡರೂ ಹೆಣ್ಣಿನ ಜೀವನದ ಅನಿವಾರ್ಯ ಮತ್ತು ಸಂಭ್ರಮಿಸಬೇಕಾದ ಎನ್ನುವ ಸಂದೇಶಗಳು ರವಾನೆಯಾಗುತ್ತಿದೆ ಎಂಬುದು ಗಮನಾರ್ಹ. ಓದ್ಬೇಕಾ ಫುಲ್? ಬೇಡ ಪರವಾಗಿಲ್ಲ ಬಿಡಿ. ಆದರೂ ನೀವು ಸಾಗರ್ ಅಷ್ಟು ಚೆನ್ನಾಗಿ ಓದಿಲ್ಲ. ಸಾಗರ್ ನೀವು ಸೇಮ್ ಸ್ಕೂಲಲ್ಲಿ ಓದಿದ್ದಾ? ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಇದಕ್ಕಿಂತ ಮುಂಚೆ ಬಂದಿದ್ರಲ್ಲ ಸಾಗರ್ ಅಂತ, ಸಾಗರ್ ಮತ್ತು ದಿಶಾ ಅವರು ಕ್ಲಾಸ್ಮೇಟ್ಸು. ಸಾಗರು ಫಸ್ಟೇ ಸೇರಿಬಿಟ್ಟು ತುಂಬ ಚೆನ್ನಾಗಿ ಇಲ್ಲಿಂದ ವರ್ಕ್ ಮಾಡ್ಕೊಂಡು ತುಂಬ ಎಕ್ಸ್ಪರ್ಟ್ ಸೀನಿಯರ್ ಅಂತ ಆಗಿಬಿಟ್ಟಿದ್ದ. ರೀಸೆಂಟಾಗಿ ಇವ್ರು ಬಂದುಬಿಟ್ಟು HR ಅಂತ ಸೇರಿಕೊಂಡ್ರು. ಆಮೇಲೆ ನಾನು ಹೇಳಿದೆ ನಮ್ಮ ಕಂಪ್ಲೀಟ್ ಟೀಮ್ದು ಒಂದು ಡಾಕ್ಯುಮೆಂಟೇಷನ್ ಮಾಡಿ ಏನೇನು ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ, ಒಂದು ಫಾರ್ಮೆಟ್ ಮಾಡಿ ಇಡುವ ಅಂತ ಹೇಳಿದೆ. ಇವರು ಆಯಿತು ಅಂತ ಹೇಳ್ಬಿಟ್ಟು ಕಲೆಕ್ಟ್ ಮಾಡಿಕೊಂಡ್ರು. ಸೊ ಮೀಟಿಂಗಲ್ಲಿ ಕೂತಿದ್ವಿ. ಅಲ್ಲೂ ತನಕ ಸಾಗರ್ ಇವ್ರನ್ನ ಮಾತಾಡ್ಸಿಲ್ಲ, ಇವ್ರು ಸಾಗರ್ನ ಮಾತಾಡ್ಸಿಲ್ಲ. ರೈಟ್ ಟು ಲೆಫ್ಟ್ ಇದು ಕಂಪ್ಲೀಟ್ ಅಪೋಸಿಟ್ ಡೈರೆಕ್ಷನ್ಸು. ಸಡನ್ನಾಗಿ ಸಾಗರ್ ಬಂದು ಆಧಾರ್ ಕಾರ್ಡು ಅದು ಒಂದು ಕಾಪಿ ಕೊಡ್ತಾರೆ ಇವರಿಗೆ. ಇವ್ರು ಕಾಪಿ ಎತ್ಕೊಂಡೋಗಿ HR ಅಲ್ವಾ, ಎತ್ಕೊಂಡು ಒಂದು ಸತಿ ವ್ಯಾಲಿಡೇಟ್ ಮಾಡೋಕ್ಕೆ ಅಂತ ನೋಡ್ತಾರೆ. ಫುಲ್ ಹಿಂಗೆ ಶಾಕು. ಆಮೇಲೆ ಹಿಂಗೆ ನೋಡ್ತಾರೆ, ಏನಾಯಿತು ನಮಗೆ ಫುಲ್ ಶಾಕು, ಏನೋ ಈ ದೊಡ್ಡ ಕ್ರೈಮ್ ಮಾಡಿಬಿಟ್ಟು ಬಂದುಬಿಟ್ಟಿದ್ದಾನೆ, ಸಡನ್ನಾಗಿ ಸಿಕ್ಕಾಕೊಂಡ್ಬಿಟ್ರಲ್ಲ ಆ ಥರ ಒಂದು ಎಕ್ಸ್ಪ್ರೆಷನು. ಆಮೇಲೆ ನೀನು ಸಾಗರ್ ಕಾಳಪ್ಪಲ್ಲ ಅಂತ. ಸಾಗರ್ ಹೌದು ಅಂತ. ಆಧಾರ್ ಕಾರ್ಡು ನೋಡಿ ಕ್ಲಾಸ್ಮೇಟ್ನ ಕಂಡುಹಿಡಿದಂತಹ ದೊಡ್ಡ ಅಚೀವರ್ ದಿಶಾ ಅವರು. ಆದರೆ ಸಾಗರ್ ಆಮೇಲೆ ಹೇಳೋದು ನನಗೆ ಅವ್ರನ್ನ ಗೊತ್ತಿತ್ತು ಅಂತ ಹೇಳ್ಬಿಟ್ಟು, ಅದು ನಿಜನ ಸುಳ್ಳ ಗೊತ್ತಿಲ್ಲ. ಬಟ್ ಹೇಗೆ ಸಾಗರ್ ಹೇಗೆ ಕ್ಲಾಸಲ್ಲೆಲ್ಲ ಸೇಮ್ ಸರ್, ಇವಾಗ ಹೆಂಗೆ ನೋಡ್ತಿದ್ದೀರಾ ಅದೇ ಥರ. Same. ಹೇರ್ ಸ್ಟೈಲ್ ಒಂದು ಚೇಂಜ್ ಅಷ್ಟೇ. ಹೇರ್ ಸ್ಟೈಲು. ಆದರೂ ಆಧಾರ್ ಕಾರ್ಡ್ ನೋಡಿಬಿಟ್ಟೆ ನೀವು ಕಂಡುಹಿಡಿದ್ರಲ್ಲ? ಹೌದು, ಆ ಹೇರ್ ಸ್ಟೈಲ್ ಅವ್ನು ಸ್ಕೂಲಲ್ಲಿ ಹೋಗುವಾಗ ಇದ್ದಿದ್ದು. ನಾನು ಹಂಗೆ ಇರ್ತಾನೆ ಅಂದ್ಕೊಂಡೆ, ಚೇಂಜ್ ಆಗಿಬಿಟ್ಟಿದ್ದಾನೆ. ಅದು ಚೇಂಜ್ ಆಗಿಬಿಟ್ಟಿದ್ದಾನೆ. ಓಕೆ, ಸೊ ಥ್ಯಾಂಕ್ ಯು, ವೆರಿ ನೈಸ್. ವೆಲ್ಕಮ್ ಟು ಅವರ್ ಚಾನಲ್. ದಿಶಾನಿಗೂ ಸ್ವಾಗತ ನಮ್ಮ ಚಾನಲ್ಗೆ. ಸೊ ಇವ್ರದ್ದು ಸ್ವಲ್ಪ ಕಂಟೆಂಟ್ಸ್ ನೋಡ್ತಾ ಇರ್ತೀರಾ. ನಮ್ಮ ಇನ್ನೊಂದು ಬೆಟಾಲಿಯನ್ ಇದೆ. ಇವಾಗ ಸದ್ಯಕ್ಕೆ ಈ ವಿಡಿಯೋ ನನಗೆ ಆಲ್ರೆಡಿ 12, 13, 15 ನಿಮಿಷ ಆಗ್ಬೋದು. ನೆಕ್ಸ್ಟು ವಿಡಿಯೋದಲ್ಲಿ ನಾನು ಇನ್ನೂ ನಮ್ಮ ಕ್ಯಾಂಡಿಡೇಟ್ಸ್ ಯಾರ್ಯಾರಿದ್ದಾರೆ, ನಮ್ಮ ಟೀಮಲ್ಲಿ ಯಾರ್ಯಾರು ಲೈಕ್ ಕಾಮಿಡಿ ಡೈಲಾಗ್ಸ್ ಎಲ್ಲ ಹೊಡಿತಾರೆ ಅಂತ ನೋಡ್ಬೋದು. ಆಮೇಲೆ ನಮ್ಮದೊಂದು ಹೊಸ ಚಾನಲು ಓಪನ್ ಆಗ್ತಾಯಿದೆ. ಚಾನಲ್ ಅಂತ ಹೇಳೋದಕ್ಕಿಂತ ನಮ್ಮ ಟೀಮ್ದೊಂದು ಸ್ಪೆಷಲ್ ಎಪಿಸೋಡ್ಸ್ ಬರುತ್ತೆ, ಅದಕ್ಕೆ ಹೆಸರು ಫಿಕ್ಸ್ ಆಗ್ತಾ ಇದೆ. ಅದು ನಿಮಗೆ ನಾನು ಶೇರ್ ಮಾಡ್ತೀನಿ. ತುಂಬ ಟ್ಯಾಲೆಂಟ್ಸ್ನ ನಾವು ಒಂದು ಟೀಮಿಗೆ ಸೇರಿಸ್ಕೊಳ್ತಾ ಇದ್ದೀವಿ. ಇಷ್ಟು ಹೇಳಬೇಕಿತ್ತು, ಹೇಳಿ ಆಯಿತು. ಇನ್ನೇನಾದರೂ ಹೇಳಲಿಕ್ಕಿದೆ ನಿಮಗೆ? ಓಕೆ, ಥ್ಯಾಂಕ್ ಯು. ಆ್ಯಂಡ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟು ಎಪಿಸೋಡಲ್ಲಿ ಬರ್ತಾ ಇದ್ದಾರೆ ನಮ್ಮ ಟೀಮದು ಇನ್ನೊಂದು ಕಿರಾತಕ ಗ್ಯಾಂಗು. ಅವರು ಬಂದುಬಿಟ್ಟು ಅವ್ರು ನೆಗಾಡೋದು ಅದೆಲ್ಲ ನಿಮಗೆ ತೋರಿಸ್ತೀವಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗುವ. ಬಾಯ್, ಟೇಕ್ ಕೇರ್. ಸೋಮ, ನಾನಂತೂ ಬರಲ್ಲ, ನೀನೇ ಈ ಕಡೆ ಬಂದುಬಿಟ್ಟು ಸೋಮ. Tip, tip, tip.